ಇದ್ದೀರಾ ಸೋನಗೌಡ ಮನೆಯವರು ಯಾರಿದ್ದೀರಾ? ಮನೆಯವರು ಬನ್ನಿ, ಒಬ್ರು ಬನ್ನಿ ಸರ್. ಅಲ್ಲೇ ನಿಂತ್ಕೊಳ್ಳಿ, ಬ್ಯಾರಿಕೇಡ್ ಒಳಗೆ ಬರ್ಬಿಡಿ ದಯವಿಟ್ಟು. ಆಚೆ ನಿಂತ್ಕೊಳ್ಳಿ. ಮನೆಯವರು ಯಾರು? ಇವರೊಬ್ಬನೇ ಹೋಗಮ್ಮ ಸೈನ್ ಹಾಕೊಂಡು ಏನಾಗ್ಬೋದು ಸರ್? ಬನ್ನಿವ್ರೆ ನಿಡ್ರೆ ಬರ್ತಾರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ? ವಿಳಾಸ ಹೇಳಮ್ಮ. ನೀವೇನಾಗಬೇಕು ಅವ್ರಿಗೆ? ನೀನು ಏರಿಯಾ ನಂಬರ್ ಜೊತೆಗೆ ನೀವೇನಾಗಬೇಕು ಸರ್? ಮೇಡಮ್ ಪ್ರಕರಣ ಸಂಬಂಧಪಟ್ಟಂಗೆ ಏನು ಹೇಳ್ತೀನಿ ಮೇಡಮ್ ಏನು ಹೇಳ್ತೀರಿ ಪ್ರಕರಣ ಸಂಬಂಧಪಟ್ಟಂಗೆ? ಮೇಡಮ್ ನಿಮ್ಮ ಮಗು ದತ್ತು ತಗೊಂಡಿದ್ದೀರಾ ಮೇಡಮ್? ಮೇಡಮ್ ಆ ಪ್ರಕರಣ ಸಂಬಂಧ ರಿಯಾಕ್ಷನ್ ಕೊಡಿ. ಹೇಳಿ ಮೇಡಮ್. PDJ ನ್ಯಾಯಾಲಯ ಷರತ್ತುಬದ್ಧ ಜಾಮೀನಿನಲ್ಲಿ ಕಾಪಿ ಸಿಕ್ಕಿರಲಿಲ್ಲ. ಸೊ ನಾವು ಕಾಪಿ ಕಲೆಕ್ಟ್ ಮಾಡಿಕೊಂಡು ಇವತ್ತು ಏನು ಕಂಡೀಷನ್ಸ್ ಇದೆ ಸಬ್ಮಿಟ್ ಮಾಡಿ ಇವತ್ತು ರಿಲೀಸ್ ಆರ್ಡರ್ ಕೊಡಿಸಿದ್ವಿ. ಇವತ್ತು ರಿಲೀಸ್ ಆಗಿದೆ ಸರ್. ಎಷ್ಟು ಜನ ಶೂರಿಟಿ? ಏನು ಎರಡು ಶೂರಿಟಿ, ಈಗ 1 ಲಕ್ಷ ಮೊತ್ತದ ಬಾಂಡ್ ಸರ್. ಮುಂದಿನ ಪ್ರೋಸೆಸ್ ಹೇಗಿರೋದು? ಬರಬೇಕು. ಇನ್ನೂ ಇವರು 10-15 ದಿವಸಗಳಿಂದ ಇವರು ಜೈಲಲ್ಲಿ ಇದ್ದರು, ಆಚೆ ಬರಬೇಕು. ಸ್ವಲ್ಪ ಅವರಿಗೂ ಕೂಡ ರಿಲ್ಯಾಕ್ಸೇಷನ್ ಆಗಬೇಕು. ಅದಾದ ನಂತರ ಮುಂದಿನ ಕಾನೂನು ಹೋರಾಟ ಏನಿದೆ ಅದನ್ನು ಸರ್. ನಿಮ್ಮ ಜೊತೆ ನಾನು ಮಾತಾಡಿದ ಸೋನಿ ಮೇಡಮ್ ಈ ಹಿಂದೆ ಪ್ರಕರಣ ಸಂಬಂಧವಾಗಿ ನಮ್ಮ ಹತ್ರ ಈ ಹಿಂದೆ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಾಗ ಮಾತಾಡಿದ್ರು. ಹೊರತು ಇಲ್ಲಿ ಬಂದಮೇಲೆ ನಾನು ಅವ್ರ ಜೊತೆ ಯಾವುದೇ ಥರದ ಕಮ್ಯುನಿಕೇಷನ್ ಮಾಡಿಲ್ಲ. ಸೊ ಇನ್ಮೇಲೆ ಮಾಡೋದು ಇಲ್ಲ. ಇವರು ಸೆಲೆಬ್ರಿಟಿ ಅಂತ ಈ ಥರ ಕೇಸಲ್ಲಿ ಸಿಲ್ಕಿದ್ರೆ ಆಬ್ವಿಯಸ್ಲಿ ನಾನು ಮೊನ್ನೆ ಹೇಳ್ದಂಗೆ ಸೆಲೆಬ್ರಿಟಿ ಅನ್ನೋ ಉದ್ದೇಶಕ್ಕೆ ಬೇಕು ಅಂತೇಳಿ ಈ ಕೇಸನ್ನು ಇವ್ರ ಮೇಲೆ ಅದರ ಬಗ್ಗೆ ನೋ ಡೌಟ್ ಅಂತ. ಅವರು ಇದರಲ್ಲಿ ಇವರು ಮಗುನ 10 ಲಕ್ಷಕ್ಕೆ ತೊಗೊಂಡಿದ್ದೀನಿ ಅಂತ ಏನು ಅಲಿಗೇಷನ್ ಮಾಡಿದ್ದಾರೆ. ಜೈಲು ವೆಲ್ಫೇರ್ ತಂದು 10 ಲಕ್ಷದ ಬಗ್ಗೆ ನಾವು ಎಲ್ಲೂ ಕೂಡ ಅವರು ವಿತ್ ಡಾಕ್ಯುಮೆಂಟ್ರಿ ಎಲ್ಲೂ ಕೂಡ ಅವರು ಪ್ರೂವ್ ಮಾಡಿಲ್ಲ. ಆಧಾರರಹಿತ ಆರೋಪ. ಮೋರವರ್ ಇದರಲ್ಲಿ ಮಗುವಿನ ತಂದೆ ತಾಯಿಯ ಹೇಳಿಕೆಯನ್ನು ಕೂಡ ಜ್ಯೂರಿಸ್ಡಿಕ್ಷನ್ ಪೊಲೀಸ್ನವರು ಇನ್ನೂ ಕೂಡ ಸ್ಟೇಟ್ಮೆಂಟನ್ನು ತಗೊಂಡಿಲ್ಲ. ಮಗುವಿನ ಹೇಳಿಕೆಯನ್ನು ಕೂಡ ತಗೊಳಕ್ಕೆ ಬರೋದಿಲ್ಲ. ಯಾಕಂದರೆ ಮಗು ಚಿಕ್ಕ ಮಗು ಇದೆ. ಅದ್ರ ಜೊತೆಗೆ ಅವ್ರ ತಂದೆ ತಾಯಿ ಹೇಳಿಕೆ ಏನಿದೆ ಅದ್ರ ಮೇಲೆ ಮತ್ತೆ ಅವ್ರು ಪೊಲೀಸರು ಇನ್ವೆಸ್ಟಿಗೇಷನ್ ಪ್ರಾಥಮಿಕ ತನಿಖಾ ಹಂತದಲ್ಲೇ ಪ್ರಾಪರ್ ಮಾಡಿಲ್ಲ ಅಂತೀರಾ? ಪ್ರಾಥಮಿಕ ತನಿಖಾ ಹಂತದಲ್ಲಿ ಪ್ರಾಪರ್ ಮಾಡಿದಾರೋ ಇಲ್ಲವೋ ಅನ್ನೋದನ್ನ ತಾವು ಪೊಲೀಸವ್ರಿಗೆ ಕೇಳಬೇಕು. ಯಾಕಂದರೆ ನನ್ನ ಪಾರ್ಟ್ ಆಫ್ ವರ್ಕ್ ಏನಿತ್ತು ನಾನು ಬೇಲ್ ತಗೋಬೇಕಿತ್ತು. ನಾನು ಬೇಲಿಗೆ ಏನು ಬೇಕಿತ್ತು ಆ ಪಾಯಿಂಟ್ಸ್ ನಾನು ಹಾಕಿದ್ದೆ. ನಮ್ಮ ವಾದನ ಘನ ನ್ಯಾಯಾಲಯ ಅಂಗೀಕರಿಸಿ ಅದನ್ನು ಬೇಲ್ ಕಲೆಕ್ಟ್ ಮಾಡಿ. ತಮ್ಮ ಹೆಸರು? ಪ್ರಕಾಶ್. ಥ್ಯಾಂಕ್ ಯು.